RCB ಈಗ ಟೀಮ್ ಬಿಡ್ಡಿಂಗ್ ಆಗಿದೆ, 22 ಪ್ಲೇಯರ್ ತಗೊಂಡಿದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ RCB? ತುಂಬ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಪ್ಲೇಯರ್ಸ್ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಇರಬೇಕಾಗಿತ್ತು ಟೀಮಲ್ಲಿ? ಸಿರಾಜ್, ಮ್ಯಾಕ್ಸ್ವೆಲ್ ಮತ್ತೆ ಅದೇ ಟೀಮೇ ಇರಬೇಕಾಗಿತ್ತು. ಕೆಲವ್ರನ್ನ ಬಿಟ್ಟು ಕೆಲವ್ರನ್ನ ಒಳ್ಳೆ ಬೈ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟಿಮ್ ಡೇವಿಡ್ನ ತಗೊಳ್ಳೋಕೆ ಈ ಕಡೆ ಜಾಕ್ಸ್ನ ಬಿಟ್ಟರು. ತುಂಬ ಚೆನ್ನಾಗಿ ಆಡಿದ್ರು ಲಾಸ್ಟ್ ಸೀಸನಲ್ಲಿ. ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಡಿಸಿಷನ್? ಅದು ನಾಟ್ ಗುಡ್ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ವಿಲ್ ಜಾಕ್ಸ್ ಬಂದುಬಿಟ್ಟು ತುಂಬ ಆಲ್ರೌಂಡರು, ಒಳ್ಳೆ ಪ್ಲೇಯರು. ಬಟ್ ಟೀಮ್ ಡೇವಿಡು ಹಂಗಂತ ಹೇಳೋಕ್ಕಲ್ಲ, ಅವರು ಚೆನ್ನಾಗೇ ಆಡ್ತಾರೆ. ಬಟ್ ಅವ್ರ ಕನ್ಸಿಸ್ಟೆನ್ಸಿ ತುಂಬ ಇರಲ್ಲ. 1 or 2 ಮ್ಯಾಚಸ್ ಆಡ್ಬೋದು ಅಷ್ಟೇ. ಬಿಡ್ಡಿಂಗ್ ಎಲ್ಲ ಮುಗಿದಿದೆ. RCB ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ? ಸರ್, ಬ್ಯಾಟಿಂಗ್ ಆ್ಯಕ್ಷನ್ ತುಂಬ ಸ್ಟ್ರಾಂಗ್ ಆಗೇ ಇದೆ, ಬಟ್ ಒಂದು ರೇಂಜಲ್ಲಿ. ಅರೆ ಬೌಲಿಂಗ್ ಯಾಕೋ ಭುವನೇಶ್ವರ್ ಕುಮಾರ್ ಬಿಟ್ಟರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ಏನಂತ ಬಿಟ್ಟಿಂಗ್ ಮಾಡಿರೋ ಗೊತ್ತಿಲ್ಲ. ಆಕ್ಷನಲ್ಲಿ ಕುತ್ಕೊಂಡಿರೋರು ಯಾರು ಬೆಂಗಳೂರವರಲ್ಲ, ಕರ್ನಾಟಕದವರು ಅಲ್ಲ. DK ಒಬ್ಬ ಬಿಟ್ಟು DK ಮಾತಿರೋದು ಯಾರೂ ಕೇಳ್ತಾ ಇಲ್ಲ. ಏನು ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಲಿವಿಂಗ್ಸ್ಟನ್ನ ತೊಗೊಂಡವ್ರೆ, ಅವನ್ನ ಪಿಲ್ಸಾಲ್ಟ್ನ ತೊಗೊಂಡವ್ರೆ. ಪಿಲ್ಸಾಲ್ಟ್ ನೋಡ್ರೆ ನಿನ್ನೆ ಎಡೆ ಬಾಲ್ ಆಡಿರೋದು. ಏನು ಮಾಡ್ತಾರೋ ದೇವರೇ ಗೊತ್ತಿಲ್ಲ. ಭುವನೇಶ್ವರ್ ಕುಮಾರು ಅವ್ನು ಹಾಕೋ ಎಲ್ಲ ಒಂದೊಂದು ಲೆಂತು, ಒಂದೊಂದು ಸ್ವಿಂಗ್ ಕೂಡ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಗೊತ್ತಾಗಿರೋದ್ರಿಂದ ಅವನ್ನೇ ಇಂಡಿಯಾ ಟೀಮಿಂದ ತೆಗೆದಿಕ್ಕಿದ್ದಾರೆ. ಆದರೂ ಇವರು ಅವನ್ನ ತೊಗೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ಗೆಲ್ಲ 19 ಕೋಟಿ ತನಕ ಕೊಟ್ಟು ತೊಗೊಂಡಿರೋರು, ಬಿಡ್ ಮಾಡೋಕ್ಕೆ ಹೋಗಿರೋರು. KL ರಾಹುಲ್ನ 14 ಕೋಟಿ ಕೊಟ್ಟು ತೊಗೊಳಕ್ಕಾಗಲಿಲ್ಲ. ಇದಕ್ಕೇನಂತ ಹೇಳೋಣ ಸರ್. ಈ ಕಡೆ ವಿಲ್ ಜಾಕ್ಸ್ನು ಬಿಟ್ಟರು, ವಿಲ್ ಜಾಕ್ಸ್ನ ಬಿಟ್ಟರು, ಮ್ಯಾಕ್ಸ್ವೆಲ್ನ ಬಿಟ್ಟರು. 3 RTM ಇರೋದು, ಎಲ್ಲ ಟೀಮ್ಗೂ ಒಂದೊಂದು RTM ಇದೆ. ಇವ್ರಿಗೆ 3 RTM ಐತೆ, ಯಾರು ಒಂದೂ ಯೂಸ್ ಮಾಡಿಲ್ಲ. ಅಂದರೆ ಟೀಮ್ ಚೆನ್ನಾಗಿಲ್ಲ ಅಂತೀರಾ ಈ ಸರಿ? 50-50 ಸರ್, ಹೇಳೋಕ್ಕಾಗಲ್ಲ. ಯಾವತ್ತೂ ನಮ್ಗೆ 100% ಅಂತ ನಾವು ಹೋಪ್ ಇಟ್ಕೊಂಡಿಲ್ಲ. ಅರೆ ಒಂದು ನಂಬಿಕೆ ಏನಾದರೂ ಆಗಲಿ ಈ ಸರ ಕಪ್ ನಮ್ಮದೇ. ಹೇಳ್ತೀರಾ ಮ್ಯಾನೇಜ್ಮೆಂಟಿಗೆ ಏನು ಮೆಸೇಜ್ ಕೊಟ್ಟಿರಾ ಆ್ಯಸ್ ಅ ಫ್ಯಾನ್ ಆಗಿ? ಸರ್, ಒಂದು ಕಡೆ ಕುತ್ಕೊಂಡು ಹೇಳ್ಬೋದು ಈ ಥರ ತೊಗೊಳ್ಳಿ, ಈ ಥರ ಮಾಡಿರಿ ಅಂತ. ಅದೇ ಒಳಗಡೆ ಕುತ್ಕೊಂಡು ಮಾಡೋರಿಗೆ ಅಷ್ಟೇ ಗೊತ್ತಿರೋದು ಅವ್ರ ಕೆಲಸ. ಯಾರು ಸ್ಟ್ರಾಂಗ್ ಆಗಿರೋ ಪ್ಲೇಯರ್ಸ್ಗಳನ್ನ ಬಿಟ್ಟರು ಅನ್ನೋದೊಂದು ಮನಸ್ಸಲ್ಲಿ ಕೊರಗಿದೆ. ಆದರೂ ಈ ಸಲ ಕಪ್ ನಮ್ಮದೇ. ಗೋಲ್ಡ್ ಪರ್ಚೇಸ್ ಮಾಡೋಕ್ಕೋಸ್ಕರ ಡೈಮಂಡ್ನ ಬಿಟ್ಕೊಟ್ರು ಅಂತ ಹೇಳ್ತೀನಿ. ಕೆಲವೊಂದು ಚೆನ್ನಾಗಿರೋ ಪ್ಲೇಯರ್ಸ್ನ ಬೈ ಮಾಡಿದ್ದಾರೆ, ಬಟ್ ಸಿರಾಜ್ನ ಎಲ್ಲೋ ಒಂದು ಕಡೆ ಬಿಡಬಾರ್ದು ಅನ್ಕೊತೀನಿ. ಬಟ್ ಭುವನೇಶ್ವರ್ ಕುಮಾರ್ನ ತಗೊಂಡಿದ್ದಂತೂ ಒಳ್ಳೆ ಡಿಸಿಷನ್ನು. ಬಟ್ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೋಸ್ಕರ ಡೈಮಂಡ್ ಎಲ್ಲೋ ಒಂದು ಕಡೆ ಲಾಸ್ಟ್ ಮಾಡ್ಕೊಂಡು ಅಂತ ಅನ್ಸುತ್ತೆ. ಒಂದು ಕಡೆ ವಿಲ್ ಜಾಕ್ಸ್ನು ಬಿಟ್ಟರು. ಹೌದು, KL ರಾಹುಲ್ನ ಬಿಡ್ ಮಾಡ್ಬೋದಾಗಿತ್ತು, ಬಟ್ ತಗೊಂಡ್ಲಿಲ್ಲ. ಅದೊಂದು ಕಡೆ ಬೇಜಾರಿದೆ. ಏನು ಆ್ಯಸ್ ಅ ಫ್ಯಾನ್ ಆಗಿ RCB ಮ್ಯಾನೇಜ್ಮೆಂಟಿಗೆ ಏನು ಹೇಳ್ತೀರಾ? ಅಂದ್ರೆ ಇದೇ ತರ ಆದ್ರೆ ಈ ಸಲನೂ ನಾವು ಕಪ್ ಗೆಲ್ಲಲ್ಲ ಅಂತ ಹೇಳ್ತೀವಿ. ಟೀಮ್ ಚೆನ್ನಾಗಿಲ್ವಾ ಹಂಗಾರೆ ಈಗ? ಅಂದ್ರೆ ಬೌಲಿಂಗ್ ಆಕ್ಷನ್ ಚೆನ್ನಾಗಿದೆ, ಬಟ್ ಬ್ಯಾಟಿಂಗ್ ಇನ್ನೂ ಇಂಪ್ರೂವ್ ಮಾಡಬೇಕಿತ್ತು ಅಂತ ಹೇಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.